ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರಿಗೆ, ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರಿಗೆ. ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಗೆ ಬರುವ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ತೊರೆದು ಪುಟ್ಟು ಆಂಜಿನಪ್ಪ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ಗೆ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರ್ಪಡೆಯಾದರು. ಗಂಜಿಗುಂಟೆ ಗ್ರಾಮದ ಮುಖಂಡರಾದ ವಸಂತಾಚಾರಿ ಮುಂದಾಳತ್ವದಲ್ಲಿ ಅಕ್ಕಿಪಿಕ್ಕಿ ಕಾಲೋನಿಯ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಟ್ಟು ಆಂಜಿನಪ್ಪರವರು ಅಕ್ಕಿಪಿಕ್ಕಿ ಗ್ರಾಮದ ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೇರ್ಪಡಿಸಿಕೊಂಡು ನಂತರ ಮಾತನಾಡಿದ ಅವರು, ನಮ್ಮ ತಾಯಂದಿರು, ಯುವಕರು ಮತ್ತು ಹಿರಿಯರು ಸೇರಿ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡಿರುವುದು ಸಂತಸ ತಂದಿದೆ. ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದಿಂದ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇದು ಪಕ್ಷದ ಬಲವನ್ನ ಹೆಚ್ಚಿಸಿದೆ ಎಂದು ಹೇಳಿದರು. ಕಳೆದ 12 ವರ್ಷಗಳಿಂದ ಈ ತಾಲೂಕಿನಲ್ಲಿ ನಾನು ಮಾಡಿರುವ ಕೆಲಸಗಳನ್ನು ಜನರು ಗುರುತಿಸಿದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾನು ಮತ್ತಷ್ಟು ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೇನೆ. ಪಕ್ಷ ಸೇರಿರುವ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತೇನೆ. ಹೊಸ ಸದಸ್ಯರನ್ನು ಪಕ್ಷಕ್ಕೆ ಬರಮಾಡಿಕೊಂಡಿರುವುದು ಹೆಮ್ಮೆಯ ವಿಷಯ ಎಂದು ಅವರು ತಿಳಿಸಿದರು. ಗಂಜಿಗುಂಟೆ ಗ್ರಾಮ ಪಂಚಾಯತಿಗೆ ಸೇರಿದ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಇವತ್ತು ಅಕ್ಕಿಪಿಕ್ಕಿ ಜನಾಂಗದ ಎಲ್ಲ ನನ್ನ ತಾಯಂದ್ರು, ಅಣ್ತಮ್ಮಂದ್ರು, ಯುವಕರು, ನನ್ನ ತಂಗಿಯರು ಎಲ್ಲ ಸೇರ್ಕೊಂಡು ಇವತ್ತು ನಮ್ಮನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬರಮಾಡ್ಕೊಂಡು ಒಂದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಸಹ ನಮ್ಮ ಜೊತೆ ಇವತ್ತು ಬಂದು ಸೇರ್ಕೊಂಡಿರುವಂತದ್ದು ನಮ್ಗೆ ಬಹಳ ಸಂತೋಷ, ಹೆಮ್ಮೆ. ಮತ್ತೆ ಭವಿಷ್ಯದಲ್ಲಿ ನಮ್ ಜೊತೆ ಇದ್ದು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಂತದ್ದು, ನಮ್ಗೆ ಅಧಿಕಾರ ಬರೋಂತ ನಿಟ್ಟಿನಲ್ಲಿ ಒಂದು ನಮ್ ಜೊತೆ ಇರ್ತೀವಿ ಅಂತೇಳಿ ಒಂದು ಧೈರ್ಯ ತುಂಬಿರ್ತಾರೆ. ಹಾಗಾಗಿ ನನ್ನ ಎಲ್ಲ ಗ್ರಾಮದ ಯುವಕ ಮಿತ್ರರಿಗೆ ಮತ್ತೆ ನನ್ನ ತಾಯಂದರಿಗೆ, ಹಿರಿಯರಿಗೆ ತಮ್ಮ ಮುಖೇನ ಧನ್ಯವಾದಗಳನ್ನ ಸಲ್ಲಿಸಿ ನಮ್ಮ ಕಾರ್ಯವೈಖರಿನ ಮೆಚ್ಚಿರಂತದ್ದು, ನಮ್ಮನ್ನ ಸದಾ 12 ವರ್ಷದಿಂದನೂ ಸಹ ಈ ತಾಲೂಕಿನಲ್ಲಿ ನಾವು ಮಾಡ್ತಾರಂತ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ಅವ್ರಿಗೆ ಅರಿವಿದ್ದು, ಭವಿಷ್ಯದಲ್ಲಿ ನಾವು ಮುಖ್ಯವಾಹಿನಿಗೆ ಬರ್ಬೇಕು, ತಾವು ಬೆಳಿಬೇಕು, ನಮ್ಮನ್ನು ಬೆಳೆಸಿ ಅಂತೇಳಿ ನಮ್ ಜೊತೆ ಸೇರ್ಕೊಂಡಿರ್ತಾರೆ. ಆ ಜವಾಬ್ದಾರಿನ ನಾನು ತಗೊಂಡು ಭವಿಷ್ಯದಲ್ಲಿ ಎಲ್ಲರೂ ಸಹ ಜೊತೆಲಿ ತಗೊಂಡೋಗಂತ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ಅವ್ರಿಗೆಲ್ಲರೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಮಾಡ್ಕೊಂಡು ಇವತ್ತು ಈ ಒಂದು ಬೆಳವಣಿಗೆ ಆಗಿದೆ ಅಂತೇಳಿ ಅದು ನಮಗೂ ಸಹ ಹೆಮ್ಮೆ ಇದೆ, ಸಂತೋಷ ಇದೆ. ಯಾವ್ಯಾವ ಪಕ್ಷ? ಜೆಡಿಎಸ್ ಪಕ್ಷ ಮತ್ತೆ ಬಿಜೆಪಿ ಪಕ್ಷದಿಂದ ಸೇರ್ಕೊಂಡಿದೆ. ಒಂದು 50ಕ್ಕೂ ಹೆಚ್ಚು ಕಾರ್ಯಕರ್ತ ಬಂಧುಗಳು ಸೇರ್ಕೊಂಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರಿಗೆ, ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಎಂ.ಸಿ. ಸುಧಾಕರ್ ಅವರಿಗೆ, ಕೃಷ್ಣ ಬೈರೇಗೌಡರಿಗೆ, ಕಾಂಗ್ರೆಸ್ ಪಾರ್ಟಿಗೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಸಂತಾಚಾರಿ, ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವುದರಲ್ಲಿ ಸದೃಢವಾಗಿರುವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಅಂತಂದ್ರೆ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳಿಂದ ನಮ್ಮ ಪುಟ್ಟು ಆಂಜಿನಪ್ಪ ಕಾಂಗ್ರೆಸ್ ಮುಖಂಡರು ಅವರ ಸಮ್ಮುಖದಲ್ಲಿ ಅವ್ರಿಗೆ ಸೇರ್ಪಡೆ ಆಗ್ತಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಏನಿದೆ ಇವತ್ತು 2.5 ವರ್ಷ ಆಗಿದೆ, ಉತ್ತಮವಾಗಿ ನಡೀತಾ ಇದೆ. ನಮ್ಮ ಸಿದ್ದರಾಮಯ್ಯ ಸರ್ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಒಳ್ಳೆ ಸರ್ಕಾರ ನಡೀತಾ ಇದೆ. ಅದರ ಉದ್ದೇಶದಿಂದ ಇವತ್ತು ಪಕ್ಷದ ಕಾರ್ಯಕ್ರಮ, ಸೇರ್ಪಡೆ ಕಾರ್ಯಕ್ರಮ ಮತ್ತು ಪಕ್ಷದ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಪುಟ್ಟು ಆಂಜನಪ್ಪ ಅವರು ತಮಗೆ ವಿಷಯವನ್ನು ತಿಳಿಸಕ್ಕೆ ಬಂದಿದ್ದಾರೆ. ಶಾಂತಿಯುತವಾಗಿ ಇವತ್ತೊಂದು ದಿನ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಇವತ್ತು ಬರಮಾಡ್ಕೊಂಡಿದ್ದೀರಾ. ಮೊದಲನೇದಾಗಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತೇನೆ. ನಂತರ ಪುಟ್ಟಣ್ಣ ಆಗಿರಲಿ, ಇನ್ನೊಬ್ರು ಆಗಿರಲಿ, ಅವ್ರ ಹಿಂದೆ ಬಂದಿದ್ದೀವಿ ಅಂತಂದ್ರೆ ಅವ್ರ ಅಧಿಕಾರ ಇರಲಿ, ಅಧಿಕಾರ ಇಲ್ದಿರೇ ಇರಲಿ, ಅವ್ರ ಹಿಂದ್ಗಡೆ ಅವ್ರು ಇರ್ತಾರೆ. ಯಾಕೆಂತಂದ್ರೆ ನಾವು ನೇರವಾಗಿ ನೋಡ್ಕೊಂಡು ಬಂದಿದ್ದೀವಿ. ಈ ಊರು ಉದ್ಭವ ಆಗ್ಬೇಕಾದ್ರೆ
ನಮ್ಮ ಮಾಜಿ ಶಾಸಕರು ಎಸ್ ಮುನಿಸಾಮಪ್ಪ ಅವರ ಕೊಡುಗೆ ಅಂತಾನೆ ಹೇಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಇವತ್ತು ಹಲವಾರು ಮುಖಂಡರು ಈಗ ಎಲ್ಲಾ ಪಕ್ಷದಲ್ಲೂ ಕೂಡ ಸಹ ಇದ್ದಾರೆ. ಈ ಗ್ರಾಮಕ್ಕೆ ದುಡಿಬೇಕು ಅಂತ ಬಂದಾಗ ಅವ್ರು ನೆನಪು ಮಾಡ್ಕೊಂತ, ಅದೇ ರೀತಿ ನಮ್ಮ ವಿ ಮುನಿಯಪ್ಪ ಸರ್ ಕೂಡ ಇದ್ದಾಗ ಹಲವಾರು ಮನೆಗಳಾಗ್ಲಿ ಜಮೀನುಗಳಾಗ್ಲಿ ಇವ್ರಿಗೆಲ್ಲ ಪಾಣಿ ಪಟ್ಟ ಮತ್ತು ಇಂಥದ್ದುಗಳನ್ನ ಕೊಡೋದ್ರಲ್ಲಿ ಮುಖ್ಯ ಪತ್ರಗಳನ್ನ ವಹಿಸಿರ್ತಾರೆ. ಈಗ ನಮ್ಮ ಪುಟ್ಟು ಆಂಜನಪ್ಪ ಸಹ ಕೂಡ ಮೊನ್ನೆ ಕಳೆದ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದದಿಂದ 58,000 ಮತಗಳನ್ನು ಸರಿಸುಮಾರು 52,000 ಮತಗಳನ್ನು ಪಡೆದಿದ್ದಾರೆ. ಅದು ಕಾರಣ ಏನಪ್ಪಾ ಅಂತಂದ್ರೆ ಅವರ 15 ವರ್ಷಗಳ ಕಾಲ ಮಾಡಿರುವಂತ ಸೇವೆ. ನಾವು ಅವ್ರ ಜೊತೆಗೆ ಬಂದಿದ್ದು 2.5 ವರ್ಷ ಆಯ್ತು ಅಷ್ಟೇನೆ. ಯಾಕೆಂತಂದ್ರೆ ಇದು ಉದ್ದೇಶಪೂರ್ವವಾಗಿ ನಾವು ಹೇಳ್ಬೇಕು, ಬೇರೆ ಪಕ್ಷದಲ್ಲಿ ಇದ್ದಾಗ ಅವರ ಸೇವೆಗಳನ್ನು ನೋಡಿ ಸ್ವಯಂ ಪ್ರೇರಣೆಯಿಂದ ಅವ್ರೇನೋ ಕೊಡ್ತಾರೆ ನಾವೇನೋ ತಗೊಂಡೋಗ್ತೀವಿ ಅನ್ನೋ ಉದ್ದೇಶದಿಂದ ಅಲ್ಲ, ಸ್ವಯಂ ಪ್ರೇರಣೆಯಿಂದ ಅವರ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ನಾವು ಅವರ ಪಕ್ಷಕ್ಕೆ ಬಂದಿದ್ದೇವೆ. ಅದೇ ರೀತಿ ಅವ್ರ ಕೈ ಬಲಪಡಿಸಬೇಕಾದ್ರೆ ನಮ್ಮ ಸ್ಥಳೀಯ ಚುನಾವಣೆಗಳೇ ಅತಿ ಮುಖ್ಯವಾಗಿರ್ತದೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಪುಟ್ಟು ಆಂಜನಪ್ಪ ಅವರ ಸಮ್ಮುಖದಲ್ಲಿ ಇದೇ ಮಾತು ಹೇಳ್ತಾ ಇದ್ದೇವೆ, JDS ವರ್ಸಸ್ ಪುಟ್ಟು ಆಂಜನಪ್ಪ ಅಭಿಮಾನ ಬಳಗ ಈ ಗ್ರಾಮ ಪಂಚಾಯತಿಯಲ್ಲಿ ಏನು ಒಂದು ಅವರ ನೇತೃತ್ವ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರ ಹಿಡಿತೀವಿ ಅಂತ ಹೇಳ್ತಾ ಇದ್ದೇವೆ. ಕಾರಣ ಇಷ್ಟೇನೆ, ನಿಮ್ಮ ಸೇವೆಗಳು ಅತಿ ಮುಖ್ಯವಾಗಿ ನಿಮ್ಮ ಸೇವೆಗಳು. ಅದ್ರ ಜೊತೆಗೆ ಪುಟ್ಟು ಆಂಜನಪ್ಪ ಅನ್ನೋರು ಪ್ರತಿಯೊಬ್ಬ ಒಂದು ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ರಿಗೂ ಸಹ ಗೊತ್ತು. ಯಾಕೆಂದ್ರೆ ಅವ್ರ ಸೇವೆಗಳೇ ನಮಗೆ ಶ್ರೀರಕ್ಷೆ ಆಗಿದೆ ಅಂತ ಈ ಮೂಲಕ ಹೇಳ್ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ರಾಜ್ಕುಮಾರ್, ಮುನಿ ವೆಂಕಟಪ್ಪ, ರಾಮಾಂಜಿ, ಆನಿಮಡ್ಗು ಆನಂದ್, ವರದರಾಜ್, ಹಾಡುಗೊಲ್ಲಪಲ್ಲಿ ನಾರಾಯಣ ರೆಡ್ಡಿ, ಕ್ಯಾಸಗೆರೆ ಶ್ರೀನಿವಾಸ್, ದೇವಗುಟ್ಟಹಳ್ಳಿ ಮಾರಪ್ಪ ರೆಡ್ಡಿ, ಗಂಜಿಗುಂಟೆ ರಾಮಕೃಷ್ಣಪ್ಪ, ರಾಮಯ್ಯ, ದೇವಗುಟ್ಟಹಳ್ಳಿ ನಾರಾಯಣಸ್ವಾಮಿ, ಲಕ್ಕೇನಹಳ್ಳಿ ಸುಬ್ಬರಾಯಪ್ಪ, ಚಿಕ್ಕಬಂದರುಘಟ್ಟ ಬೈರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್, ಬಳವನಹಳ್ಳಿ ಮೂರ್ತಿ, ಜಯರಾಜ್, ಅಂಗುರ್ತಿ, ಶಿವಮಣಿ, ಶಿವನದ ಜಯಚಂದ್ರ, ಹರಿಕೃಷ್ಣ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಮುಖಂಡರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಓ ಮೂರ್ತಿ ರಾಜಪ್ಪ ಕೊರೋನಾ ಟೈಮಲ್ಲಿ ಮಾಸ್ಕ್ ಕೊಟ್ಟು ಎಲ್ಲ ಮನೆಗೂ ದೋಸ ಧಾನ್ಯ ಆಹಾರ ಪದಾರ್ಥ ಮತ್ತು ತರಕಾರಿಗಳನ್ನು ಎಲ್ಲ ಹಂಚಿಕೆ ಮಾಡಿದ್ರು. ಈ ರೀತಿ ಜನಪರ ಕೆಲಸಗಳನ್ನು ಮಾಡಿಕೊಂಡು ಅವರು ನಿರಂತರವಾಗಿ ಬರ್ತಾನೆ ಇದ್ದಾರೆ. 15